ಇನ್ವೋಕ್ ಮಾಡಿದ್ದೀವಿ ಸರ್. ಅದರಲ್ಲಿ ಸುಮಾರು 3600 ಜನ ರೈತರು ಹೆಸರು ಬೆಳೆಗೆ ಇನ್ಶೂರೆನ್ಸ್ ಅನ್ನು ಕಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೌರ್ಮೆಂಟಿಂದ ಕೂಡ ಆರ್ಡರ್ ಬಂದಿದೆ. ಅದಕ್ಕೆ ಗೌರ್ಮೆಂಟಿಂದ ಆರ್ಡರ್ ಬಂದ ಮೇಲೆ ಅವರಿಗೆ ಸುಮಾರು ಒಂದು 25 ದಿವಸದಿಂದ 30 ದಿವಸದ ತನಕ ಸಮಯ ಇರ್ತದೆ ಸರ್. 30 ದಿವಸದ ತನಕ ಅವರು ಅಷ್ಟರೊಳಗೆ ರೈತರ ಅಕೌಂಟಿಗೆ ಜಮಾ ಮಾಡಬೇಕು. ರೆಡಿ ಆಗಿದೆಯಾ ಸರ್? ಈಗ ಗೌರ್ಮೆಂಟ್ ಆರ್ಡರ್ ಆಗಿ ಸುಮಾರು ಒಂದು 15 ದಿವಸ ಆಗಿದೆ ಸರ್. ಇನ್ನು 15 ದಿವಸದೊಳಗೆ ಅವರು ಕೊಡ್ತಕ್ಕಂಥದ್ದು ಇನ್ಶೂರೆನ್ಸ್ ಕಂಪ್ನಿಯವರು ಜವಾಬ್ದಾರಿ ಸರ್. ಏನ್ರಿ ರೆಡಿ ಇದ್ದೀರಾ? ಆಕ್ಟಿಂಗ್ ಅಲ್ಲಿ ಇದ್ದೀರಾ? ಇಲ್ಲ ಯಾಕೆಂದ್ರೆ ಇಂಥ ಪರ ಯಾವತ್ತು ಏನೋ ಅವ್ರೂ ತೀರಾ ನಿಮ್ಮನ್ನೇ ಕಟ್ಟಿ ಕೂತ್ಕತ್ರಲ್ಲ ಬಂದಷ್ಟು ಬರುತ್ತೆ ಅಂತ ಹೋಗ್ತಿದ್ರು ರೈತರು. ಈ ಸರಿ ಏನಾದ್ರೆ ಹಟ್ಟರಲ್ಲಿ ತೇರಾಗಿದೆ. ಈ ಸರಿ ನಿಮ್ಮ ಮೇಲೆ ರೈತನ ಜೀವನ ನೀವು 2 ಜನ ಸೇರಿ ಮಾಡಲೇಬೇಕು. ಯಾವ ಸೋಯಿಂಗ್ ಆಗಿಲ್ಲ, ಯಾವ ಬಿತ್ತನೆ ಆಗಿಲ್ಲ, ಯಾರು ಇನ್ಶೂರೆನ್ಸ್ ಕಟ್ಟಿದ್ದಾರೆ ಅವ್ರಿಗೆ ನೀವು ಅರ್ಜೆಂಟ್ ಆಗಿ 25% ಇನ್ಶೂರೆನ್ಸ್ ಅನ್ನ ರಿಲೀಸ್ ಮಾಡಿ. ಎಷ್ಟು ದಿವಸದಲ್ಲಿ ಮಾಡ್ತೀರಿ ಸರ್? ಜೆಡಿ ಅವರೇ, ನಾನು ಅವ್ರ ಇನ್ಶೂರೆನ್ಸ್ ಕಂಪ್ನಿ ಕೇಳಲ್ಲ. ನಾನು ಅವ್ರ ಇನ್ಶೂರೆನ್ಸ್ ಕಂಪ್ನಿ ಅವ್ರನ್ನ ನನಗೆ ನೀವು ಕೇಳಿ ಜಿಲ್ಲಾಧಿಕಾರಿಗಳು ನೀವು ಮಾತಾಡ್ಕೇಳಿ. ನಾನು ನಿಮ್ಮನ್ನೇ ಕೇಳಲ್ಲ. ನೀವು ಎಷ್ಟು ದಿವಸದೊಳಗೆ ಈ ಜಿಲ್ಲೆ ಒಳಗೆ ಇನ್ಶೂರೆನ್ಸ್ ಕಟ್ಟಿ ಬಿತ್ತನೆ ಆಗದೇ ಇರ್ತಕ್ಕಂಥ ರೈತರಿಗೆ ಎಷ್ಟು ದಿವಸದೊಳಗಾಗಿ ಚೆಕ್ ಅನ್ನ ಅವರಿಗೆ ಅವ್ರ ಅಕೌಂಟಿಗೆ ಕಳಿಸ್ತೀರಿ ಹೇಳಿ. ಅವರು ಜಮಾ ಮಾಡಬೇಕು ಸರ್. ಇದು ಒಂದು ಸರ್. ಎರಡನೇದು ಜಮಾ ಮಾಡ್ಬೇಕು ಅಂತ ಮತ್ತು ಅಂತಿರೋ ಮಾಡಿಸ್ತೀವಿ ನೀವು ಮಾಡಿಸ್ತೀನಿ ಸರ್. ನೀವೇನ್ರಿ ಜೆಡಿ ಅವರೇ ಮಾಡಿಸ್ತೀವಿ ಸರ್. ಬೇರೆ ಕುದುರೆ ಹೊಡಿತೀವಿ? ಇಲ್ಲ ಜಮಾ ಮಾಡಿಸ್ತೀವಿ ಸರ್. ಮಾಡಿಸ್ತೀವಿ ಅಂತ ಹೇಳ್ರಿ. ನಿಮಗೆ ಇನ್ಶೂರೆನ್ಸ್ ಕಂಪ್ನಿಗೆ 2ಕ್ಕೆ ಸಂಬಂಧ ಇರೋದು. ಇಲ್ಲಿ ಕೂತೂರವರೆಲ್ಲ ಬರಲ್ಲ ಸಂಬಂಧಕ್ಕೆ. ನೀವು ಜೆಡಿ ಇಸ್ ದ ರೆಸ್ಪಾನ್ಸಿಬಲ್ ಪರ್ಸನ್. ನೀವು ಇಷ್ಟು ದಿವಸದೊಳಗಡೆ ನಮ್ಮ ರೈತರು ಇಷ್ಟು ಎಕರೆನಲ್ಲಿ ಬಿತ್ತನೆ ಆಗಿಲ್ಲ, ಈ ಬಿತ್ತನೆ ಆಗದೆ ಇರೋ ಇಷ್ಟು ಜನ ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಆ ಇನ್ಶೂರೆನ್ಸ್ ಕಟ್ಟಿ ನಾನು 25% ಚೆಕ್ ಅನ್ನ ಇಷ್ಟು ದಿವಸದೊಳಗೆ ವಿತರಣೆ ಮಾಡ್ತೀನಿ ಅಂತ ಹೇಳ್ಬೇಕು. 15 ದಿವಸದೊಳಗೆ ಜಮಾ. 15 ದಿವಸದೊಳಗೆ ಹೆಸರು ಸರ್. ಹೆಸರು ಒಂದಲ್ಲ, ಈ ಮುಂದೊಬ್ಬ ಬೆಳೆ ಹೋಗಿರೋ ಸರ್. ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. 1% ಅಷ್ಟೇ ರಾಗಿ ಬೆಳೆ ಬಿತ್ತನೆ ಆಗಿದೆ ಚನ್ನರಾಯಪಟ್ಟಣ ಮತ್ತು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ. ಪ್ರಮುಖವಾಗಿ ಜಾಸ್ತಿ ರಾಗಿ ಬೆಳೆ ಬೆಳೆತಕ್ಕಂಥವ್ರು ಮತ್ತು ಇತರೆ ತಾಲೂಕಿನಲ್ಲೂ ರಾಗಿ ಬೆಳೆ ಇನ್ನೂ ಬಿತ್ತನೆ ಆಗಿಲ್ಲ ಸರ್. ಹಂಗಾಗಿ ರಾಗಿ ಬೆಳೆಗೂ ಸಹಿತ ಪ್ರಿವೆಂಟಿವ್ ಸೋಯಿಂಗ್ ಇನ್ವೋಕ್ ಮಾಡಿಸ್ತೀವಿ ಸರ್. ಈ ಪ್ರಿವೆಂಟಿವ್ ಸೋಯಿಂಗ್ ಇನ್ವೋಕ್ ಆಗಬೇಕು ಅಂತೇಳಿ ಹೇಳಿದ್ರೆ ಸರ್, ಲಾಸ್ಟ್ ಡೇಟ್ ಆಫ್ ಎನ್ರೋಲ್ಮೆಂಟ್ ನಿನ್ನೆ ಮುಗ್ದಿದೆ ಸರ್. ನಾನು ರಾಗಿ ಕೇಳ್ತಾ ಇಲ್ಲ, ರಾಗಿಗೆ ಇನ್ನೂ ಟೈಮ್ ಇದೆ. ಎಸ್ ಸರ್. ರಾಗಿಗೆ ಇನ್ನೂ ಒಂದು 15 ದಿವಸ ಟೈಮ್ ತಗೊಂಡೆ ಕೊಡಿ. ಎಸ್ ಸರ್. ಯಾಕೆಂದ್ರೆ ನಿನ್ನೆ ಕಟ್ ಆಫ್ ಡೇಟ್ ರಾಗಿ ಲಾಸ್ಟ್ ಡೇಟ್ ಆಗಿದೆ. ರಾಗಿ ಯಾರು ಕಟ್ಟಿದ್ದಾರೆ ರಾಗಿ ಭತ್ತ ಎಸ್ ಸರ್ ಅವ್ರಿಗೆ ಕೊಡಿ. ಅದಕ್ಕೆ ಭತ್ತ ರಾಗಿಗೆ ಎಕ್ಸೆಪ್ಷನ್ ಇದೆ. ಎಸ್ ಸರ್. ಬಾಕಿ ಬೆಳೆ ಈಗ ನೋಡಿ, ಇದು ಇಷ್ಟು ದಿವಸ ನೀವು ಇದರಲ್ಲಿ ಹೆಸರು ಮತ್ತೆ ಇನ್ನೊಂದು ರಾಗಿ ಎಣ್ಣೆ ಇನ್ನ ಬಾಕಿ ಮುಸ್ಕಿನ ಜೋಳಕ್ಕೆ ನಾವೇನಾದ್ರೂ ಅರಸೀಕೆರೆನಲ್ಲಿ ಮಾಡಬೇಕು ಅಂತಂದ್ರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಮಾಡಬಹುದು ಹೊರತು ಪ್ರಿವೆಂಟಿವ್ ಸೋಯಿಂಗ್ ಇನ್ವಾಲ್ವ್ ಮಾಡೋದಕ್ಕೆ ಬರೋದಿಲ್ಲ ಸರ್. ಗೈಡ್ಲೈನ್ಸ್ ಅಲ್ಲಿ ಮಾರ್ಗಸೂಚಿಯಲ್ಲಿ ಯಾವ ಗ್ರಾಮ ಪಂಚಾಯತ್ ನಾವು ಪ್ರಿವೆಂಟಿವ್ ಸೋಯಿಂಗ್ ಇನ್ವಾಲ್ವ್ ಮಾಡೋದು ನೀವು ಸೇರಿಸುವಾಗ ತಪ್ಪು ಮಾಡಿದ್ರಿ. ನೀವು ಮುಸ್ಕಿನ ಜೋಳ ಇಡೀ ಜಿಲ್ಲೆನಲ್ಲಿ ಯಾತಕ್ಕೆ ಆ ಮುಸ್ಕಿನ ಜೋಳನ ಸುಲಭದ ಬೆಳೆ ಒಂದು ಕಡೆ, ಎರಡನೇದು 2 ವಿಧದಲ್ಲಿ ಅದು ರೈತರಿಗೆ ಅನುಕೂಲ ಆಗುತ್ತೆ. ಒಂದು ಮೇವಾಗಿ ಪರಿವರ್ತನೆ ಆಗುತ್ತೆ. ಅದು ಇವತ್ತು ನಮ್ಮ ಹೈನುಗಾರಿಕೆಗೆ ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಮೇವಿನ ಬೆಳೆ. ಎರಡನೇದು ಜೋಳ. ಆ ಜೋಳನೂ ಸದ್ಯ ಇವತ್ತು ಅದರಿಂದ ಬಹಳ ಫುಡ್ ಗ್ರೈನ್ಸ್ ಉತ್ಪತ್ತಿ ಮಾಡೋದು, ಫುಡ್ ಅನ್ನ ತಯಾರು ಮಾಡೋದ್ರಿಂದ ಅದನ್ನು ಎಲ್ಲ ಕಡೆ ಬೇಡಿಕೆ ಇದೆ. ಇವನ್ ಹೊರ ರಾಜ್ಯದಲ್ಲಿ ಬೇಡಿಕೆ ಇದೆ. ಅದಕ್ಕೋಸ್ಕರ ಜನ ಮತ್ತೆ ಸುಲಭದ ಬೆಳೆ ಸುಲಭವಾಗಿ ತಗೊಂಡೋಗಿ ಒಂದು ಉಕ್ಕಿ ಹೊಡೆದು ಬಿತ್ತಿ ಬಂದ್ಬಿಟ್ರೆ ಅದು ಮತ್ತಿನ್ನ ಕಟಾವ್ ಮಾಡಕ್ಕೆ ಹೋಗ್ತಿದ್ದು. ಆ ಕಟಾವ್ ಮಾಡೋದು ಏನೋ ರೈತ ಹೋಗ್ಬೇಕಾಗಿರಲ್ಲ, ಯಾರೋ ತೊಂದರೆಯಲ್ಲಿ ತಗೊಳೋದು ಬಿಡಿಸ್ಬಿಟ್ಟು ಹೋಗೋದು. ಅದು ಬಿಡಿಸ್ಬಿಟ್ಟು ಹೋಗೋ ನಾವು ಮೂಟೆ ಕಟ್ಟಿ ಮತ್ತ ಕೇಳ್ಕೊಳ್ಳೋರು ಇದಕ್ಕೂ ಕೇಳು ದಣಿವಾಗ್ತಾರೆ. ಅದರಿಂದ ಜಾಸ್ತಿ ಜನ ಅದು ಹೋಗ್ತಾ ಇದ್ದಾರೆ. ಈಗ ನೀವು ಆ ಬೆಳೆನೆ ನೀವು ಇದಕ್ಕೆ ಸೇರಿಸ್ಕೊಂಡಿಲ್ಲ ಅಂತಂದ್ರೆ
ಈ ಮೆಕ್ಕೆಜೋಳ ಹೇಳ್ತಾರದು ಅಳಸಂದೆ ಕಾಳು ಬೆಳೆಗಳು ಹೇಳ್ತಾರೆ, ಬೆಳೆ ಕಾಳುಗಳು. ಸರ್ ಈಗ ತಾಲೂಕುವಾರು ಈಗ ಉದಾಹರಣೆಗೆ ಗ್ರಾಮ ಸರ್ ಪಂಚಾಯತಿ ಮಟ್ಟದಲ್ಲಿ ಯಾವ್ಯಾವ Yes, sir. ಸರ್ ಆಲೂರು ತಾಲೂಕಿನಲ್ಲಿ ಭತ್ತ ನೀರಾವರಿ ಮತ್ತು ಮುಸ್ಕಿನ ಜೋಳ ಮಳೆ ಆಶ್ರಿತ ಈ ಎರಡು ಬೆಳೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೋಟಿಫೈ ಆಗಿದೆ ಸರ್. ಅರ್ಕಲ್ಗು ಬಂದ್ಬಿಡ ನೀವು ಹೇಳಿದಂಗೆ ಬಂದ್ಬಿಡ. ಎಸ್ ಸರ್. ಈಗ ಭತ್ತ ನೀರಾವರಿ ಹೌದು ಸರ್. ನೀರಾವರಿ ಹೋಗಿದ್ವಿ, ನಾವು ವಿಸಿಟ್ ಕೊಟ್ಟಿದ್ವಿ, ಸಂಪೂರ್ಣ ಲೇನ್ ಒಂದು ಉಳಿದಿಲ್ಲ. ಈಗ ಆ ಬೆಳೆಗೆ ನೀವು ಇನ್ಸೂರೆನ್ಸ್ ಕೊಡಕ್ಕೆ ಏನು ಸರ್ ಆ ಮುಸ್ಕಿನ ಜೋಳ ಬೆಳೆ ಇನ್ಸೂರೆನ್ಸ್ ಏನು ಅಡಾಪ್ಟ್ ಆಗುತ್ತೆ ಅದೇ ಕೊಡೋದು, ಅಷ್ಟು ಅದ್ರ ಮೇಲೆ ಕೊಡಲ್ಲ. Yes. ಈಗ ನಾವು NDRF ಗೈಡ್ಲೈನ್ಸ್ ಪ್ರಕಾರ ಮತ್ತೆ ಪರಿಹಾರ ಬೆಳೆ ಪರಿಹಾರ ನಾಶವಾಗಿರುತ್ತೆ ಕೊಡ್ಸೋದು ಹೆಂಗೆ ಅನ್ನೋದು ನಮ್ಮ ಮುಂದೆ ಇರೋ ಚಿಂತೆ. Yes. ಈ ಚಿಂತೆಗೆ ಈಗ ನಾವು ಏನು ಒಂದು ಸರ್ವೆ ಮಾಡಿದ್ವಿ, ಆ ಸರ್ವೆ ರಿಪೋರ್ಟ್ನ ಇಲ್ಲಿ ಈ ಕರೆಕ್ಟ್ ಆಗಿದೆಯಾ, ಇಷ್ಟು ಹೋಗಿದೆಯಾ, ಇಷ್ಟು ಚಿಂತನೆ ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು. ಸರ್ಕಾರ ಕೇಂದ್ರ ಸರ್ಕಾರ ಕಳಿಸುತ್ತೆ, ಕೇಂದ್ರ ಸರ್ಕಾರ ಹೋದ್ರೆ ಅವರು ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ಬರ ಅಂತ ಏನು ಬರ್ತಾರೆ, ಅದು ಪದ್ಧತಿ, ಇಸ್ ಅ ರೂಲ್. ಅವ್ರು ಬಂದ ಮೇಲೆ ಇಲ್ಲಿ ಹೋಗಿ ರಿಪೋರ್ಟ್ ಕೊಟ್ಟ ಮೇಲೆ ಅವರು ಪುನಃ ಡಾಟ್ ಡಿಕ್ಲೇರ್ ಮಾಡ್ತಾರೆ, ಇದು ಬರ ಇದೆ ಡಾಟ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ NDRF ಗೈಡ್ಲೈನ್ಸ್ ಪ್ರಕಾರ ಮತ್ತೆ ಬೆಳೆ ಪರಿಹಾರನ ರೈತರಿಗೆ ಕೊಡಿಸುವಂತ ಕೆಲಸ ಆಗ್ಬೇಕು ಸರ್. ಇಲ್ಲಾಂದ್ರೆ ಬಹಳ ಜನ ರೈತರು ಸಂಕಷ್ಟ ಸಿಗ್ತಾರೆ. ಅದಕ್ಕೋಸ್ಕರ ಈಗ NDRF ಗೈಡ್ಲೈನ್ಸ್ಗೆ ಕೊಡುವಂತ ಮಾಹಿತಿ ಏನಿದೆ ಅದ್ರ